ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಟೂ ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರಿಗೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ವ್ಯಕ್ತಿ ಇರಲಿ, ನಿಮ್ಮ ಪ್ರೀತಿಸ್ತಾರಂಥ ವ್ಯಕ್ತಿ, ಟೂ ಸೈಡ್ ಲವರ್ಸು ಮತ್ತು ಮ್ಯಾರೇಜ್ ಸಪ್ರೇಷನ್, ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ ಅಂದ್ಕೊಳ್ಳಿ. ನೋಡುವಂಥ ನನ್ನ ವ್ಯೂವರ್ಸು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಆಗಿರ್ಬೋದು. ಸೊ ನಿಮ್ಮಿಬ್ಬರಿಗೂ ಈ ಪ್ರೀತಿಯಲ್ಲಿ ಜೂನ್ ಮಂತಲ್ಲಿ ಏನಾಗ್ಬೋದು, ಏನು ನಡೆಯುತ್ತೆ ಅನ್ನೋದನ್ನ ಈ ರೀಡಿಂಗಲ್ಲಿ ತಿಳ್ಕೊಳೋಣ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆ್ಯಕ್ಷನ್ ತೊಗೊತಾರೆ, ನೀವೇನು ಆ್ಯಕ್ಷನ್ ತೊಗೊತೀರ ನೋಡೋಣ. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನು ಆ್ಯಕ್ಷನ್ ತೊಗೊತಾರೆ. ನಾನು ಕಾರ್ಡ್ಸೆಲ್ಲ ಶಫಲ್ ಮಾಡಿ ತೆಗೆದಿದ್ದೇನೆ, ನೋಡೋಣ ಈಗ ಏನು ಬರುತ್ತೆ ಅಂತ. ಫಸ್ಟಲ್ಲೇ ನಿಮ್ಮ ವ್ಯಕ್ತಿಗೂ ಮತ್ತು ನಿಮ್ಗೆ ಫಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೆ ಮೊದಲಿನ ಥರ ಪ್ರೀತಿ ಇವಾಗಿಲ್ಲ, ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಇದೆ. ಅದು ಯಾವುದೇ ಒಂದು ಕಾರಣ ಆಗಿರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫ್ಯಾಮ್ಲಿ ಆಗಿರ್ಬೋದು, ಅಥವಾ ಇನ್ಯಾರಿಗೋಸ್ಕರನೋ, ಫ್ಯಾಮ್ಲಿ ಅಂದರೆ ಪೇರೆಂಟ್ಸ್ಗೋಸ್ಕರನೋ, ಅಥವಾ ಜಾಬ್ಗೋಸ್ಕರ, ಪ್ರೊಫೆಷನಲ್ ಪ್ರಾಬ್ಲಮ್ಸ್ಗೋಸ್ಕರ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಅಥವಾ ಇನ್ಯಾವುದೋ ಪರ್ಸನ್ಗೋಸ್ಕರ, ಫ್ರೆಂಡ್ಸು ಸರ್ಕಲ್ ಮಾತು ಕೇಳಿಕೊಂಡು, ಅಥವಾ ಇನ್ನೂ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಯಾವುದೋ ಒಂದು ವಿಚಾರಕ್ಕೋಸ್ಕರ, ಅಥವಾ ಇನ್ನೂ ಯಾವುದೋ ಒಂದು ಸಣ್ಣ ಪುಟ್ಟ ಜಗಳ, ಏನೋ ಒಂದು ಕಾರಣ ಆಗಿ ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ನಿಮಗೂ ಕ್ಲ್ಯಾಶಸ್ ಆಗಿ, ಆರ್ಗ್ಯುಮೆಂಟ್ಸ್ ಆಗಿ ನೀವಿಬ್ಬರು ಬಿಟ್ಟೋಗಿದ್ರ. ಅಥವಾ ಫೈನಾನ್ಸ್ ವಿಚಾರ ಆಗಿ, ಹಣಕಾಸಿನ ವಿಚಾರ ಆಗಿ, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸ್ ವಿಚಾರ ಆಗಿ. ಸೊ ಯಾವುದೋ ಒಂದು ಕೆಲವು ಕಾರಣಗಳಿಂದ ನಿಮಗೂ ಮತ್ತು ನಿಮ್ಮ ವ್ಯಕ್ತಿಗೂ ನೋ ಕಾಂಟ್ಯಾಕ್ಟ್ ಆಗಿದೆ. ಸೊ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮಿಂದ ಜಾಸ್ತಿ ದಿವಸದಿಂದ ಬಿಟ್ಟು ಇರೋಕ್ಕಾಗ್ತಿಲ್ಲ, ನಿಮ್ಮ ಕೈಯಲ್ಲೂ ಅಷ್ಟೇ ಅವ್ರನ್ನ ಬಿಟ್ಟು ಇರೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ದ ಮೆಜಿಷಿಯನ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಜೂನ್ ಮಂತಲ್ಲಿ ಅವ್ರ ಕೈಲಾದಂಥ ಎಫರ್ಟ್ಸ್ ಆಗ್ತಾರೆ. ಅವ್ರು ನಿಮ್ಮನ್ನು ಬಿಟ್ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿಮಗೂ ಅವ್ರನ್ನ ಬಿಟ್ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಮೆಜಿಷಿಯನ್ ಅದನ್ನೇ ಹೇಳ್ತಾರೆ. ಮೆಜಿಷಿಯನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಅದನ್ನೇ ಹೇಳುತ್ತೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಇದ್ರೇ ಫುಲ್ ಅಚೀವ್ಮೆಂಟು, ಸಕ್ಸಸ್ಸು. ನೀವು ಅವ್ರ ಲೈಫಲ್ಲಿ ಇದ್ರೇ ಇಬ್ಬರು, ನಿಮ್ಮ ಲೈಫಲ್ಲಿ ಅವ್ರು ಇರಬೇಕು, ಅವ್ರ ಲೈಫಲ್ಲಿ ನೀವು ಇರಬೇಕು. ಯಾಕಂದರೆ ಇದು ಇಬ್ಬರು ಒಬ್ರನ್ನೊಬ್ರು ತುಂಬ ಇಷ್ಟಪಟ್ಟಿದ್ರು. ಅದು ಸೊ ಅದಕ್ಕೋಸ್ಕರ ದ ಮೆಜಿಷಿಯನ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊಡ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ, ನೀವು ಅವ್ರನ್ನ ಬಿಟ್ಕೊಡೋಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ, ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ನೋಡಬೇಕು. ಅದೇ ಅವ್ರ ಮನೆಯವ್ರನ್ನಾದರೂ ಹೇಗಾದರೂ ಒಪ್ಪಿಸಿ ಅವರು ನಿಮ್ಮನ್ನು ಮದುವೆ ಆಗಬೇಕು, ಅಥವಾ ನೀವು ಅಷ್ಟೇ ಅವ್ರನ್ನ ಹೇಗಾದರೂ ಅವ್ರ ಮನೆಯವ್ರನ್ನ ಒಪ್ಪಿಸಿ ನೀವು ಕೂಡ ಮದುವೆ ಆಗಬೇಕು. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ನೀವು ಸಾಲ್ವ್ ಮಾಡ್ಕೊಂಡು ಅವ್ರನ್ನ ಇಷ್ಟಪಡ್ತೀರಾ, ಮತ್ತು ಅವ್ರಿಗೂ ಅಷ್ಟೇ ಅವ್ರು ಏನೇ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಸಾಲ್ವ್ ಮಾಡ್ಕೊಂಡು ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ಮ್ಯಾರೇಜನ್ನು ಆಗಬೇಕದ್ದು ಅಥವಾ ರಿಯೂನಿಯನ್ ಆದರೂ ಆಗ್ಬೋದು. ಏಸ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಪ್ರಾಬ್ಲಮ್ ಮಾಡ್ತದೆ. ಸೊ ಹಂಗಾಗಿ ಅವರು, ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಥರ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಥರ. ಸ್ಟಾರ್ ಅಂದರೆ ಗೊತ್ತಲ್ವಾ, ಹಗಲೆಲ್ಲ ಸೂರ್ಯನ ಬೆಳಕಿದ್ರೂ ರಾತ್ರಿ ಆದರೆ ಕತ್ಲಾಗುತ್ತೆ. ಅದೇ ಸ್ಟಾರ್ಸ್ ಎಲ್ಲ ಇದ್ದರೆ ಸೊ ಅದಕ್ಕೊಂದು ಬ್ರೈಟನಿಂಗ್ ಬರುತ್ತೆ. ಕತ್ಲಿದ್ರೂ ಅವ್ರ ಲೈಫಲ್ಲಿ ಹಂಗೆ ನೀವು ಅವ್ರ ಜೀವನದಲ್ಲಿ ಅವ್ರ ಲೈಫೆಲ್ಲ ಕತ್ಲಾದ್ರೂ, ಕತ್ತಲಂದರೆ ಅದೇ ದುಡ್ಡು ಇರ್ಬೋದು, ಎಲ್ಲ ಇರ್ಬೋದು, ಫೈನಾನ್ಸ್ ವಿಚಾರ ಎಲ್ಲ ಇರ್ಬೋದು, ಬಟ್ ಮನಸ್ಸಿನಲ್ಲಿ ನೆಮ್ಮದಿ, ಶಾಂತಿ ಮತ್ತು ಗ್ರೋತು, ಬೆಳವಣಿಗೆ, ಸೊ ಅದನ್ನೆಲ್ಲ ನೀವು ಅವ್ರ ಲೈಫಲ್ಲಿ ಇದ್ದರೆ ತಂದು ಕೊಡ್ತೀರ. ಸೊ ಅದಕ್ಕೆ ಅವರು ನಿಮ್ಮನ್ನು ಸ್ಟಾರ್ ಥರ ಭಾವನೆ ಮಾಡ್ತಾಯಿದ್ದಾರೆ. ಸ್ಟಾರ್ ಅಂದರೆ ಗೊತ್ತಲ್ವ, ನಕ್ಷತ್ರ. ಹಾಗೆ ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಥರ. ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಕೊಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಹೇಗಾದರೂ ಮಾಡಿ ನೀವು ಅವ್ರನ್ನ ಪಡ್ಕೊಬೇಕು. ಅವರು ಅಷ್ಟೇ ನಿಮ್ಮನ್ನು ಹೇಗಾದರೂ ಮಾಡಿ ಪಡ್ಕೊಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಬಂದರೂ ಅದನ್ನು ರಿಲೀಸ್ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನೀವು ಮರ್ತೋಗಿದ್ದಾರೆ ಅಂತ ಏನಾದರೂ ಕನ್ಫ್ಯೂಷನ್ ಇರ್ಬೋದು, ಅವ್ರು ನಿಮ್ಮನ್ನು ಮಾಡ್ತಿಲ್ಲ. ಸೊ ಈ ಮಂತಲ್ಲೇ ಏನಾದರೂ ಅವರು ಆ್ಯಕ್ಷನ್ ತೊಗೊತಾರೆ, ನೀವು ಕೂಡ ಅಷ್ಟೇ ಆ್ಯಕ್ಷನ್ ತೊಗೊತೀರ. ನೈನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಇಷ್ಟಪಡ್ತಾರೆ. ಅವ್ರು ಏನು ಕೆಲಸ ಮಾಡ್ತಾಯಿರಲಿ, ಫೋಕಸ್ ಮಾಡ್ತಾಯಿರಲಿ, ಸೊ ನಿಮ್ಮ ಮೇಲೆ ತುಂಬ ಪ್ರೀತಿ ಇರುತ್ತೆ. ಅವ್ರು ಎಂಥ ಒಂದು ಒಳ್ಳೆ ಜಾಬಲ್ಲಿ ಇರ್ಬೋದು, ಒಂದು ಒಳ್ಳೆ ಕೆಲಸದಲ್ಲಿ ಇರ್ಬೋದು, ಒಂದು ಒಳ್ಳೆ ಬ್ಯೂಟಿ ಇರ್ಬೋದು, ಎಲ್ಲ ಇರ್ಬೋದು, ನಿಮಗೂ ಅದಿದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ನ ನೀವು ಬಿಟ್ಕೊಡೋ ಅಂಥ ಇಂಟ್ರೆಸ್ಟ್ ಇಲ್ಲ, ನಿಮಗೂ ಅಷ್ಟೇ ಅವ್ರಿಗೂ ಅಷ್ಟೇ. ಸೊ ಈ ಜೂನ್ ಮಂತಲ್ಲಿ ಏನಾಗುತ್ತೆ ಅಂದರೆ, ಸೊ ನೀವಿಬ್ಬರು ಮಾತಾಡೋಕ್ಕೆ ಟ್ರೈ ಮಾಡ್ತೀರಾ. ದ ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೆ ತುಂಬ ನೋ ಕಾಂಟ್ಯಾಕ್ಟು, ಡಿಸ್ಟೆನ್ಸ್ ಎಲ್ಲ ಟ್ರಾವೆಲ್ ಇರೋದ್ರಿಂದ ನಿಮ್ಮ ಪರ್ಸನ್ನ ನೀವು ಭೇಟಿ ಆಗೋದಕ್ಕೆ ನೀವು ಹೋಗ್ತೀರಾ, ಮತ್ತು ಅವರು ಅಷ್ಟೇ ನಿಮ್ಮನ್ನು ಭೇಟಿ ಆಗೋದಕ್ಕೆ ಕನ್ಫರ್ಮಾಗಿ ಬರ್ತಾರೆ. ಚಾರಿಯಟ್ ಬಂದಿರೋದ್ರಿಂದ ಆದಷ್ಟು ಈ ಜೂನ್ ಮಂತಲ್ಲಿ ರಿಯೂನಿಯನ್ ಕನ್ಫರ್ಮಾಗಿ ಆಗುತ್ತೆ. ನೀವು ತಲೆ ಕೆಡಿಸ್ಕೊಂಬೇಡಿ. ನಿಮ್ಮ ವ್ಯಕ್ತಿನ ನೀವು ಕಂಪಲ್ಸರಿ ನೋಡ್ತೀರಾ, ಅವರು ನಿಮ್ಮನ್ನು ನೋಡ್ತಾರೆ.
9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡ್ತಾರೋ ಇಲ್ಲ ಅಂತ ಒಂದು ದೊಡ್ಡ ಕನ್ಫ್ಯೂಷನ್ನು, ಟೆನ್ಷನ್ ಇದೆ. ಹಂಗೆ ಅವ್ರಿಗೆ ಕೂಡ ಕನ್ಫ್ಯೂಷನ್, ಟೆನ್ಷನ್ ಇದೆ. ಸೊ ಇಲ್ಲಿ ಮ್ಯೂಚುವಲ್ ಫೀಲಿಂಗ್ಸು, ನೀವು ಯಾವ ಥರ ಥಿಂಕ್ ಮಾಡ್ತಿರ್ತೀರೋ ಅವರು ಅದೇ ರೀತಿ ಇರ್ತಾರೆ. ಸೊ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಅಷ್ಟೇ, ನೀವು ಅವ್ರ ಜೊತೆ ಮಾತಾಡಲ್ಲ ಅಂತ ಒಂದು ಟೆನ್ಷನ್ ಆಗ್ತಾಯಿದ್ದಾರೆ. ಸೊ ಯಾಕಂದ್ರೆ ಅವರು ಮತ್ತು ನಿಮ್ಮ ಇಬ್ಬರ ಮಧ್ಯೆ ಕ್ಲ್ಯಾಶಸ್ ಆಗಿದೆ ಮತ್ತು ಈಗೋ ಇಶ್ಯೂಸ್ ಆಗಿದೆ. ಸೊ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಿ ನೀವಿಬ್ಬರು ಸಪ್ರೇಷನ್ ಆಗಿ ದೂರ ಆಗಿಬಿಟ್ಟಿದ್ರೆ. ಸೊ ಇವಾಗ ಅವ್ರು ಮಾಡಿರೋಂಥ ತಪ್ಪಿನಿಂದ ಅವ್ರಿಗೆ ಅರಿವಾಗಿದೆ. ಸೊ ನನ್ನ ಪರ್ಸನ್ ಇವಾಗ ಮತ್ತೆ ನನ್ನ ಜೊತೆ ಮಾತಾಡಲ್ಲ ಅಂತ ಒಂದು ಟೆನ್ಷನು. ನಿಮಗೂ ಅಷ್ಟೇ, ಅವ್ರನ್ನ ಹೇಗಪ್ಪ ಮಾತಾಡ್ಸೋದು, ಏನಾಗೋದು ಅಂತ ಕತೆ ಇಟ್ಕೊಂಡು ನೀವು ಸೈಲೆಂಟ್ ಆಗಿದ್ರೆ ತುಂಬ ಟೆನ್ಷನ್ ಆಗ್ತಿದ್ರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ನಿಮ್ಮ ವ್ಯಕ್ತಿ ಅವ್ರ ಮನಸ್ಸಲ್ಲಿರೋಂಥ ಮಾತುಗಳನ್ನ ನಿಮ್ಗೆ ಹೇಳ್ತಲ್ಲ. ಅಂದರೆ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ರೆ, ಎಷ್ಟು ಇಷ್ಟಪಡ್ತಿದ್ರೆ, ಸೊ ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಸೊ ಅದಕ್ಕೆ ನೀವು ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದ್ರೆ, ಮತ್ತು ಕಮಿಟ್ಮೆಂಟು ಕೊಡ್ತಿಲ್ಲ. ನಿಮ್ಮ ಪರ್ಸನ್ನು ಅಷ್ಟೇ, ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಿಲ್ಲ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಿಲ್ಲ, ಅಥವಾ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ರಿಯೂನಿಯನ್ ಆಗೋದಕ್ಕೆ ಟ್ರೈ ಮಾಡ್ತಿಲ್ಲ. 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಅವ್ರ ಲೈಫಲ್ಲಿ ನೀವು ಬಿಟ್ಟೋದ್ಮೇಲೆ ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಜೂನ್ ಮಂತಲ್ಲೆಲ್ಲ ಆ ಸ್ಟಕ್ ಸಿಚುವೇಷನ್ನ ರಿಲೀಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದಾರೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಈ ಜೂನ್ ಮಂತಲ್ಲಿ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹಾರ್ಡ್ ವರ್ಕ್ ಏನೇ ಇದ್ರೂ ಅವರು ನಿಮ್ಮನ್ನು ಮಾತ್ರ ಬಿಟ್ಕೊಡೋ ಚಾನ್ಸಸ್ ಇಲ್ಲ. ಸೊ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ನೆನಪು ಮಾಡ್ಕೊತಾ ಇರ್ತಾರೆ. ಈ ಮಂತಲ್ಲಿ ನೀವು ಅವ್ರನ್ನ ಮೀಟ್ ಆಗೋವಂಥ ಚಾನ್ಸಸ್ ತುಂಬ ಇದೆ. ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮರ್ತೋಗಿದ್ದಾನೆ ಅಂತ ನೀವು ತುಂಬ ಅನ್ಕೊಬೋದು. ಆದರೆ ಆ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ, ಅವರು ಮನಸ್ಸಲ್ಲಿ ಯಾವಾಗಲೂ ನೀವಿದ್ದೀರಾ. ಎಂಪ್ರೆಸ್. ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ಅವ್ರ ಪ್ರೀತಿನ ಅಷ್ಟು ಬೇಗ ಹೇಳೋದಿಲ್ಲ. ಎಲ್ಲವನ್ನೂ ಹೈಡಿಂಗಲ್ಲೇ ಇಟ್ಟಿರ್ತಾರೆ, ತುಂಬ ಹೈಡಿಂಗಲ್ಲಿ ಇಟ್ಟಿರ್ತಾರೆ. ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ಪರ್ಸನ್ ಯಾರಿದ್ದಾರೆ ನೋಡಿ, ಅವ್ರನ್ನ ಅರ್ಥ ಮಾಡ್ಕೊಳೋದೇ ಕಷ್ಟ. ಅವರು ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳೋದು ಕಷ್ಟ, ಮತ್ತು ಅವರು ಬಿಹೇವಿಯರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ನೀವು ಅವರು ಬಿಹೇವಿಯರು ಅದನ್ನ ಯಾವುದನ್ನು ಇಷ್ಟಪಟ್ಟಿಲ್ಲ. ಅವ್ರ ಮನಸ್ಸಲ್ಲಿ ಅವರು ನಿಮ್ಮನ್ನು ಇಷ್ಟಪಡ್ತಿದ್ರು ಅಂತ ಒಂದು ಕಾರಣ, ಮತ್ತು ನೀವು ಪ್ರೀತಿ ಮಾಡ್ತಾರೆ. ಸೊ ಅವ್ರು ನಿಮಗೆ ತುಂಬ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಲೈಫ್ ಲಾಂಗ್ ಅವ್ರು ನಿಮ್ಮ ಜೊತೆ ಇರಬೇಕು. ಅಂದರೆ ನೀವಿಬ್ಬರು ಚೆನ್ನಾಗಿರಬೇಕು. ಅಂದರೆ ನಿಮ್ಮ ಪರ್ಸನ್ ಏನು ಅಂದ್ಕೊಂಡಿದ್ದಾರೆ ಅಂದರೆ, ನೀವು ಅವ್ರ ಲೈಫಲ್ಲಿ ಬೇಕು, ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಅವರು ಇಷ್ಟಪಡೋಕ್ಕೆ ಚಾನ್ಸ್ ಆಗ್ತಿಲ್ಲ. ಯಾಕಂದರೆ ಅವ್ರ ಮನಸ್ಸಿಗೆ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಲೈಫ್ ಲಾಂಗ್ ಇದ್ದರೆ ನಿಮ್ಮ ಜೊತೆನೇ ಇರಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಜಡ್ಜ್ಮೆಂಟ್ ಅಂದರೆ ಅದೇ ಹೇಳುತ್ತೆ. ಅವ್ರಿಗೆ ಅಷ್ಟು ಕಷ್ಟಗಳು ಎದುರಾಗಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಎಮೋಷ್ನಲಾಗೆ ಅಷ್ಟು ಕಷ್ಟಗಳು ಎದುರಾಗಿದೆ, ಅಷ್ಟು ಪ್ರಾಬ್ಲಮ್ಸ್ ಎದುರಾಗಿರೋದ್ರಿಂದ ಅವ್ರಿಗೆ ನೀವು ಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ನೀವು ಬೇಕಾಗಿದ್ದಾರೆ, ನೀವು ಫಿಕ್ಸ್ ಆಗಿದ್ದಾರೆ. ಅವರು ಕೂಡ ಅಷ್ಟೇ, ನೀವು ಕೂಡ ಅಷ್ಟೇ. ಅವರು ನಿಮ್ಮ ಲೈಫಲ್ಲಿ ಬೇಕೇ ಬೇಕು ಅಂತ ನೀವು ಕೂಡ ಫಿಕ್ಸ್ ಆಗಿದ್ದಾರೆ. ಸೊ ಹೇಗಾದರೂ ಮಾಡಿ ಪಡ್ಕೊಬೇಕಂತ ನಿರ್ಧಾರ ಮಾಡಿದ್ದೀರಾ ಇಬ್ಬರು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಏನಾದರೂ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊತಾರೆ, ನೀವು ಕೂಡ ಅಷ್ಟೇ ಅವ್ರ ಸೈಡ್ ಆ್ಯಕ್ಷನ್ ತೊಗೊತೀರಾ. 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ್ಯಕ್ಷನ್ ಹೆಂಗೆ ತೊಗೊಬೇಕಂತ ಗೊತ್ತಿಲ್ಲದ್ರೆ ಕನ್ಫ್ಯೂಷನ್ನು, ಸ್ಟಕ್ ಸಿಚುವೇಷನ್ ಸಿಕ್ಕಾಕೊಂಡಿದ್ದಾರೆ. ಸೊ ನೀವೇನಾದರೂ ಒಂದು ಸ್ಟೆಪ್ ಆ್ಯಕ್ಷನ್ ತೊಗೊಂಡಿದ್ದ ತಕ್ಷಣ ಅವ್ರ ಸೈಡ್ನಿಂದ ಆ್ಯಕ್ಷನ್ ಬರುತ್ತೆ. ಹರ್ಮಿಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆನೇ ಸದಾಕಾಲ ಜ್ಞಾನ ಮಾಡ್ತಾಯಿದ್ದಾರೆ. ಸೊ ಸದಾಕಾಲ ನಿಮ್ಮನ್ನು ನೆನಪು ಮಾಡ್ಕೊತಾ ಇರೋದ್ರಿಂದ ಅವರು ಅಷ್ಟೇ ಒಂಟಿಯಾಗೆ ಫೀಲ್ ಆಗ್ತಾಯಿದ್ದಾರೆ. ಸೊ ನೀವು ಯಾವಾಗ ಅವರು ಹತ್ರ ಇದ್ದಾಗ ಅವರು ಫುಲ್ ಹ್ಯಾಪಿಯಾಗಿದ್ದರು, ಫುಲ್ಲು ಎಂಜಾಯಲ್ಲಿದ್ದರು. ಸೊ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ನೀವು ಪರಿಚಯ ಆಗಿರ್ಬೋದು, ಅಥವಾ ಡೈರೆಕ್ಟ್ ಆಫೀಸಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸದಲ್ಲಿ ಪರಿಚಯ ಆಗಿರ್ಬೋದು, ಅಥವಾ ಆಫೀಸಲ್ಲಿ, ಅಥವಾ ಪಬ್ಲಿಕ್ ಸೆಕ್ಟರು, ರೈಲ್ವೆ, ಬಸ್ಸು, KSRTC, ಅಥವಾ ಇನ್ನು ಇಲ್ಲಿ ಸ್ಕೂಲು, ಕಾಲೇಜು, ಬ್ಯಾಂಕು, ಮತ್ತು ಇನ್ನೂ ಆಫೀಸು, ಕಂಪ್ನಿ, ಕಾರ್ ಶೋರೂಮ್ಸು. ಸೊ ಈ ಥರ ಎಕ್ಸೆಟ್ರಾ ಜಾಬ್ ಪ್ಲೇಸಸ್ ಇರುತ್ತಲ್ಲ, ಸಾಫ್ಟ್ವೇರ್ ಕಂಪ್ನಿ ಅಥವಾ ಹಾರ್ಡ್ವೇರ್ ಕಂಪ್ನಿ. ಸೊ ಈ ಥರ ಎಲ್ಲೋ ನಿಮಗೆ ಒಂದು ಕಡೆ ಲವ್ ಆಗಿದೆ, ಅಥವಾ ನೀವಿಬ್ಬರು ಅಲ್ಲಿ ಪರಿಚಯ ಆಗಿ ಮದುವೆ ಆಗಿರ್ಬೋದು. ಸೊ ಇವಾಗ ಕೆಲವೊಂದು ಕಾರಣಗಳಿಂದ ನೀವು ಬಿಟ್ಟೋಗಿದ್ದೀರ, ಮದುವೆ ಆಗಿ ಸಪ್ರೇಷನ್ ಆದರೂ ಆಗಿರ್ಬೋದು, ಅಥವಾ 2 ಸೈಡ್ ಲವರ್ಸ್ ಆಗಿ ಉಳಿದಿರ್ಬೋದು ನೀವು ನಿಮ್ಮ ಪರ್ಸನ್. ಸೊ ಅವ್ರನ್ನ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಿಲ್ಲ, ಅವರು ಅಷ್ಟೇ ನಿಮ್ಮನ್ನು ನೆನಪು ಮಾಡ್ಕೊತಾ ಇದ್ದಾರೆ. ದ ಟೆಂಪ್ರೆಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಲೈಫಲ್ಲಿ ನೀವಿದ್ದರೆ ಒಂಥರ ಬ್ಯಾಲೆನ್ಸ್ ಇದ್ದಂಗೆ. ಸೊ ಅವ್ರ ಲೈಫಲ್ಲಿ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಎಮೋಷ್ನಲಾಗಿ ಬ್ಯಾಲೆನ್ಸ್ ಆಗ್ತಾರೆ, ಮತ್ತು ಫೈನಾನ್ಷಿಯಲ್ ಕಂಡೀಷನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ದ ವರ್ಡ್ ಬಂದಿರೋದ್ರಿಂದ ಅವ್ರ ಮನಸ್ಸಲ್ಲಿ ಬೇರೆ ಒಂದು ವ್ಯಕ್ತಿಗಳನ್ನ ಎಂಟ್ರಿ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ಅವ್ರ ಮನಸ್ಸಲ್ಲಿ ನೀವೇ ಫುಲ್ ಆಗಿದ್ರು, ನೀವು ಕೂಡ ಅಷ್ಟೇ ಅವ್ರ ಮನಸ್ಸಲ್ಲಿ ಫುಲ್ ಆಗಿದ್ರು. ಅಂದರೆ ಒಬ್ಬರ ಮನಸ್ಸಲ್ಲಿ ಒಬ್ರು ಇದ್ದೀರಾ, ಬೇರೆಯವರು ನೋಡ್ತಾ ಇದ್ರೂ ಅಟ್ರಾಕ್ಷನ್ ಅಷ್ಟೇ. ಅದು ನಿಮಗೆ ಬೇರೆಯವ್ರ ಮೇಲೆ ಮನಸ್ಸಾಗ್ತಿಲ್ಲ, ಅವ್ರಿಗೂ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಬೇರೆಯವ್ರ ಮೇಲೆ ಅಟ್ರಾಕ್ಷನ್ ಆಗ್ತಾಯಿಲ್ಲ.
ಹಾಗೆ 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೋದ್ರಿಂದ ಈ ಮಂತಲ್ಲಿ ನೀವು ತುಂಬ ಈ ಕಾರ್ಡ್ ಪ್ರತಿ ಸಾರಿ ಬರ್ತಾಯಿದೆ, ಎವ್ರಿ ರೀಡಿಂಗಲ್ಲಿ ಬರ್ತಾ ಇರೋದ್ರಿಂದ ಸೊ ನಿಮ್ಮ ಪರ್ಸನ್ನು ನಿಮ್ಮನ್ನು ಬಿಟ್ಟು ಹೆಚ್ಚು ಕಾಲ ಇರೋಕ್ಕಾಗ್ತಿಲ್ಲ, ನಿಮ್ಮ ಕೈಯಲ್ಲೂ ಇರೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ನೀವು ಈ ಮಂತಲ್ಲಿ ಭೇಟಿ ಆಗೋ ಚಾನ್ಸಸ್ ತುಂಬಾ ಇದೆ. ಯಾರ್ಯಾರು ಮೀಟ್ ಆಗಿದ್ದೀರಾ ಆಲ್ರೆಡಿ ಮೀಟ್ ಆಗಿರೋರು ಕಮೆಂಟ್ ಮಾಡಿ, ಭೇಟಿ ಆಗದಿರೋರು ಆಗ್ತೀರಾ ಈ ಜೂನ್ ಮಂತಲ್ಲಿ. ಬಟ್ ನಿಮ್ಮಿಂದನೂ ಸ್ವಲ್ಪ ಪ್ರಯತ್ನ ಇರಬೇಕು, ಯಾಕಂದರೆ ನಿಮ್ಮ ವ್ಯಕ್ತಿ ಇಲ್ಲಿ ಸ್ವಲ್ಪ ಆ್ಯಕ್ಷನ್ ತೊಗೊತಲ್ಲ, ನೀವು ಆ್ಯಕ್ಷನ್ ತೊಗೊಂಡ್ರೆ ಖಂಡಿತ ಆಗುತ್ತೆ. ದ ಫೂಲ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಈ ಮಂತಲ್ಲಿ ಮೀಟ್ ಆದ್ರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬೋದು ಅಷ್ಟೇ ಮೊದಲಿನ ಥರ. ಆದರೆ ನಿಮಗೆ ಅವ್ರ ಮೇಲೆ ಇದ್ದಂಥ ಪ್ರೀತಿನೇ ಇರುತ್ತೆ, ಓಕೆನಾ. ಅವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ಬೋದು ಅಷ್ಟೇ. ಸೊ ನೀವು ಯಾರೋ ಗೊತ್ತಿಲ್ಲದ ಥರ ಸ್ವಲ್ಪ ಬಿಹೇವ್ ಮಾಡ್ಬೋದು ಅಷ್ಟೇ, ಮತ್ತು ತುಂಬ ಎಮೋಷ್ನಲಾಗಿ ಮತ್ತೆ ವಾಪಸ್ ಬಂದುಬಿಡ್ತಾರೆ ಅಷ್ಟೇ. ಸೊ ಅದು ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ಇರ್ತಾರಲ್ವಾ ಪಕ್ಕದಲ್ಲಿ ಫ್ರೆಂಡ್ಸು, ಸೊ ನಿಮ್ಮ ರಿಲೇಷನ್ಶಿಪ್ ಅವ್ರಿಗೆ ಗೊತ್ತಾಗೋದು ಬೇಡ. ಲವರ್ಸ್ ಆಗಿದ್ದರೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್ ಅವ್ರಿಗೆ ಗೊತ್ತಾಯಿತು ಅಂದರೆ ಅವರೆಲ್ಲ ಹಾಳು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ಗೆ ಗೊತ್ತಾಗೋದು ಬೇಡ, ಆಫೀಸಲ್ಲಿ ಗೊತ್ತಾಗೋದು ಬೇಡ, ಅಥವಾ ಕಂಪ್ನಿಯಲ್ಲಿ ಗೊತ್ತಾಗೋದು ಬೇಡ ಅಂತ ಹೈಡಿಂಗ್ ಮಾಡ್ತಾಯಿರ್ತಾರೆ ನಿಮ್ಮ ಪರ್ಸನ್ ಅಷ್ಟೇ. ಮತ್ತು ಫ್ಯಾಮ್ಲಿಗೆ ಗೊತ್ತಾಗೋದು ಬೇಡ, ಗೊತ್ತಾದರೆ ಪ್ರಾಬ್ಲಮ್ಸ್ ಮಾಡ್ತಾರೆ ಅಂತ ನಿಮ್ಮ ಪರ್ಸನ್ನು ಎಲ್ಲ ವಿಚಾರಗಳನ್ನ ಹೈಡ್ ಮಾಡ್ತಾರೆ. ನೀವು ಅಂದರೆ ಪ್ರೀತಿ ಇಲ್ಲದ ಥರ ನಾಟಕ ಮಾಡ್ತಾರೆ ಅಷ್ಟೇ, ಓಕೆನಾ. ಡೆತ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮೊದಲ ಥರ ಇರಬಾರ್ದು ಅಂತ ಯೋಚನೆ ಮಾಡ್ತಿದ್ರೆ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಫುಲ್ಲು ಬದಲಾಗಿ, ಅಂದರೆ ಮೊದಲು ಇತ್ತಲ್ಲ ನಿಮ್ಮ ಪರ್ಸನ್ಗೆ ಈಗೋ ಕ್ಯಾರೆಕ್ಟರು, ಈಗೋಯಿಸ್ಟಿಕ್ ಮೈಂಡ್ ಸೆಟ್ಟು, ನಾನು ಯಾಕೆ ಮಾತಾಡಿಸ್ಲಿ. ಸೊ ಎಲ್ಲವನ್ನು ಬದಲಾಯಿಸ್ಕೊಂಡು ಅವರೇ ಕಮ್ಯುನಿಕೇಷನ್ ಮಾಡಬೇಕು, ಅವರೇ ಮಾತಾಡಬೇಕು, ಅವರೇ ನೀವೆಷ್ಟು ಪ್ರೀತಿ ಕೊಟ್ಟರೆ ಅಷ್ಟೇ ಪ್ರೀತಿ ಕೊಡಬೇಕಂತ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದ್ರೆ ಬದಲಾವಣೆ. ಕ್ವೀನ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಅಂದರೆ ಅವ್ರ ಮದರು ಯಾರೋ ಒಬ್ಬರು ತುಂಬ ಪ್ರಾಬ್ಲಮ್ಸ್ ಮಾಡ್ತಾರೆ, ಅದನ್ನು ಹೇಳ್ತಾಯಿದ್ರು. ಸೊ ಅವ್ರು ಎಷ್ಟೇ ಪ್ರಾಬ್ಲಮ್ಸ್ ಮಾಡಿದ್ರು, ಯಾವುದೇ ಸಿಂಗಲ್ ಪೇರೆಂಟ್ ಏನೇ ಪ್ರಾಬ್ಲಮ್ಸ್ ಮಾಡಿದ್ರು ಅವ್ರು ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕಂತ ಹೇಳ್ತಾಯಿದ್ರು, ತಗೊತಾರೆ ಕೂಡ. ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ಮನೇಲೂ ಅಷ್ಟೇ ಮದರ ಯಾರಾದರೂ ಒಬ್ರು ಅಪೋಸ್ ಮಾಡ್ಬೋದು ನಿಮ್ಮ ಒಂದು ಪ್ರೀತಿಗೆ. ಸೊ ಅವರು ಬೇಡ ಅಂತ, ಯಾಕಂದರೆ ಇವಾಗಿನ ಕಾಲದಲ್ಲಿ ಜಾಸ್ತಿ ಲೇಡೀಸ್ದೇ ನಡೆಯೋದು, ಅವ್ರು ಏನು ಹೇಳ್ತಾರೋ ಅದೇ ನಡೆಯೋದ್ರಿಂದ ಲೇಡೀಸ್ದೇ ನಡೆಯೋದ್ರಿಂದ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಗಂಡಸರು. ಸೊ ಹಾಗಾಗಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಮನಸ್ಸಲ್ಲಿ ಯಾರೇ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಯಾರೇ ಇರ್ಬೋದು. ಸೊ ಅವರು ನಿಮ್ಮ ಮನೇಲಾದರೂ ಆಗಿರ್ಬೋದು, ಅವ್ರ ಮನೆ ಯಾರೇ ಒಬ್ಬರು ಇರಲಿಲ್ಲ, ಅವರು ಜಾಸ್ತಿ ಲೇಡೀಸ್ ಮಾತು ಕೇಳೋದ್ರಿಂದ, ಅವರು ಸ್ಟ್ರಿಕ್ಟ್ ಇದ್ದಾರೆ, ಡಾಮಿನೇಟ್ ಮಾಡೋದ್ರಿಂದ ನಿಮ್ಮ ಪರ್ಸನ್ಗೆ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟೇ, ಅವ್ರ ಕಂಟ್ರೋಲಲ್ಲಿದ್ದಾರೆ. ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನೀವು ಫಿಕ್ಸ್ ಆಗಿಬಿಡಿ. 2 ಸೈಡ್ ಕ್ಯಾಂಡಲ್ಸ್ ಬಂದಿರೋದ್ರಿಂದ ಅವರು ನಿಮ್ಮ ಲೈಫಲ್ಲಿ ಅವರು ಲೈಫು ಫುಲ್ಲು ಬ್ಯಾಲೆನ್ಸ್ ಆಗಬೇಕಂದ್ರೆ ನೀವು ಅವ್ರು ಬೇಕು ಅಂದರೆ ಅವ್ರು ನಿಮ್ಮ ಲೈಫಲ್ಲಿ ಲೈಫ್ ಲಾಂಗ್ ಇರಬೇಕಂತ ಅವರು ಫಿಕ್ಸ್ ಆಗಿದ್ದಾರೆ. ನೀವು ಕೂಡ ಅಷ್ಟೇ, ಅವ್ರಿಗೆ ಯಾವುದೇ ಥರ ಮೋಸ ಮಾಡಬಾರ್ದು, ಚೀಟಿಂಗ್ ಮಾಡಬಾರ್ದು, ಅವ್ರ ಲೈಫಲ್ಲಿ ನೀವು ಒಂದು ಲೈಫ್ ಪಾರ್ಟ್ನರ್ ಆಗಬೇಕಂತ ನೀವು ಫಿಕ್ಸ್ ಆಗಿದ್ರೆ. ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನನ್ನ ಗಂಡನ್ನ ಅಥವಾ ಹೆಂಡ್ತಿನ ಇನ್ನೂ ಜೀವನ ಪೂರ್ತಿ ನೋಯಿಸೋದು ಬೇಡ, ಅವ್ರ ಹತ್ರ ಆದಷ್ಟು ಬೇಗ ಯೂನಿಯನ್ ಆಗೋಣ, ಮಾತುಕತೆ ಮಾಡಿಕೊಂಡು ಸರಿ ಹೋಗೋಣ ಅಂತ ಅವರು ಮನಸ್ಸಲ್ಲಿ ಚೇಂಜ್ ಮಾಡ್ಕೊತಾ ಇದ್ದಾರೆ. ಮತ್ತು ಲವರ್ಸ್ ಆದರೆ ಅಷ್ಟೇ, ಬೇಡ ನನ್ನ ಪಾರ್ಟ್ನರ್ ಇನ್ನೂ ಜಾಸ್ತಿ ನೋಯಿಸೋದು ಬೇಡ, ಅವ್ರಿಗೇನಾದರೂ ನ್ಯಾಯ ಮಾಡಿ ಅವ್ರನ್ನೇ ಮದುವೆ ಆಗೋಣ ಅಂತ ಅವರು ಫಿಕ್ಸ್ ಆಗ್ತಾಯಿದ್ದಾರೆ, ಓಕೆನಾ. ದ ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ನಿಮ್ಮ ಥರ ಪ್ರೀತಿನ ಯಾರೂ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಯಾವಾಗಲೂ ನಿಮ್ಮನ್ನು ಇಷ್ಟಪಡ್ತಾರೆ, ಯಾವಾಗಲೂ ನಿಮ್ಮದೇ ಜ್ಞಾನ, ನಿಮ್ಮದೇ ಇಷ್ಟ ಅವ್ರಿಗೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮುರಿದೋಗಿರೋ ನಿಮ್ಮ ಕನೆಕ್ಷನು, ಬ್ರೇಕ್ ಆಗಿರೋ ನಿಮ್ಮ ಕನೆಕ್ಷನು ಮತ್ತೆ ನ್ಯೂ ಬಿಗಿನಿಂಗ್ ಆಗಲಿ ಅಂತ ಅವರು ಬಯಸ್ತಾ ಇದ್ದಾರೆ, ನೀವು ಬಯಸ್ತಾ ಇದ್ದೀರ. ಸೊ ಅವ್ರು ಮೊದಲಿನ ಥರ ಇರಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ಕೊತಾರೆ. ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ತುಂಬ ತಲೆ ಓಡಿಸ್ತಾ ಇದ್ದಾರೆ, ತುಂಬ ಪ್ಲ್ಯಾನ್ಸ್ ಮಾಡ್ತಾಯಿದ್ದಾರೆ, ಹೆಂಗೆ ನಿಮ್ಮನ್ನು ಮೀಟ್ ಆಗಬೇಕು, ಹೆಂಗೆ ನಿಮ್ಮನ್ನು ಪಡ್ಕೊಬೇಕು, ಹೆಂಗೆ ನಿಮ್ಮನ್ನು ಇಷ್ಟಪಡಬೇಕು, ಹೆಂಗೆ 2 ಸೈಡ್ ಲವರ್ಸ್ ಆದರೆ ಹೆಂಗೆ ನಿಮ್ಮನ್ನು ಮದುವೆ ಆಗಬೇಕು, ಸೊ ಅವ್ರ ಫ್ಯಾಮ್ಲಿನ ಹೆಂಗೆ ಅಪೋಸ್ ಮಾಡಿ ಒಪ್ಪಿಸ್ಬೇಕು, ಸೊ ಎಲ್ಲವನ್ನ ಕ್ಯಾಚ್ ಮಾಡ್ತಿದ್ರೆ. ಇನ್ನು ಗಂಡ ಹೆಂಡ್ತಿ ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿದ್ದರೆ ನಿಮ್ಮ ನೋಡ್ತಾ ಇರೋರು ನಿಮ್ಮ ಹೆಂಡ್ತಿಯಾಗಿ ಮೇಲ್ ಅಥವಾ ಫೀಮೇಲ್ ಯಾರೇ ಆಗಿರ್ಬೋದು, ಹಸ್ಬೆಂಡ್ ಆ್ಯಂಡ್ ವೈಫು. ಸೊ ನಿಮ್ಮ ಒಂದು ಪರ್ಸನ್ನು ನಿಮ್ಮನ್ನು ಹೇಗೆ ಅಪ್ರೋಚ್ ಮಾಡಬೇಕು, ಹೆಂಗೆ ಒಪ್ಪಿಸ್ಬೇಕಂತ ಅವರು ಕೂಡ ಅಷ್ಟೇ ತುಂಬ ತಲೆ ಓಡಿಸ್ತಾ ಇದ್ದಾರೆ. ನೀವು ಕೂಡ ಅಷ್ಟೇ ಅದೇ ಥರ ಅಷ್ಟೇ ಪ್ಲ್ಯಾನ್ಸ್ ಉಪಯೋಗಿಸ್ತಾ ಇದ್ದಾರೆ, ಬಟ್ ಯಾವುದೂ ವರ್ಕೌಟ್ ಆಗ್ತಿಲ್ಲ. ವರ್ಕೌಟ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ. 2 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಗೆ ಅಥವಾ ನಿಮ್ಮ ಪರ್ಸನ್ಗೆ ಇಬ್ಬರಿಗೂ ಇಲ್ಲಿ ಕನ್ಫ್ಯೂಷನಲ್ಲಿದ್ರೆ, ಒಂದು ಕಡೆ ನಿಮ್ಮ ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡಬೇಕು, ಇನ್ನೊಂದು ಕಡೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಪಡ್ಕೊಬೇಕು. ಇವರಿಬ್ಬರನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಿಲ್ಲ. ನಿಮ್ಮ ಪರ್ಸನ್ ಕೂಡ ಹಂಗೆ, ಅಲ್ಲಿ ಅವ್ರ ಫ್ಯಾಮ್ಲಿನ, ಅವ್ರ ಪರ್ಸ್ನಲ್ ಲೈಫ್ನ ಮತ್ತು ನಿಮ್ಮನ್ನು ಮೂರನ್ನೂ ಪಡ್ಕೊಬೇಕು. ಒಂದು ಅವ್ರ ಫ್ಯಾಮ್ಲಿ ಒಪ್ತಾ ಇಲ್ಲ ನಿಮ್ಮನ್ನು,
ಮತ್ತು ಪರ್ಸ್ನಲ್ ಲೈಫು ಸೆಟ್ ಆಗ್ತಿಲ್ಲ. ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಯಾವ ಸೈಡ್ ನಾನು ಹೋಗ್ಬೇಕಂತ ಅವ್ರು ಕನ್ಫ್ಯೂಷನಲ್ಲಿದ್ದಾರೆ, ನೀವು ಕೂಡ ಅದೇ ಥರ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಈ ಕನ್ಫ್ಯೂಷನ್ ಇರೋದ್ರಿಂದ ಸ್ವಲ್ಪ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸು, ಪ್ರಾಬ್ಲಮ್ಸ್ ಬರ್ತಾಯಿದ್ದು. ಸೊ ಆ ಎಲ್ಲ ಕನ್ಫ್ಯೂಷನ್ನು ಈ ಮಂತಲ್ಲಿ ಹೋಗ್ಬೇಕಂತ ಅವ್ರು ಫಿಕ್ಸ್ ಆಗ್ತಾಯಿದ್ದಾರೆ. 5 ಆಫ್ ಸ್ಟಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ. ಸೊ ಆ ನೋವನ್ನೆಲ್ಲ ಮರ್ತೋಗ್ಬೇಕು ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಅದೇ ಥರ ನೋವು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಮೇಲೆ ತುಂಬ ಡಾಮಿನೇಟ್ ಮಾಡ್ತಾಯಿದ್ರು, ಕಂಟ್ರೋಲ್ ಮಾಡ್ತಾಯಿದ್ರು, ತುಂಬ ನೆಗೆಟಿವ್ ಆಗಿ ಮಾಡ್ತಾಯಿದ್ರು. ಸೊ ಆ ಥರ ಎಲ್ಲ ಫ್ಯೂಚರ್ಸ್ ಇನ್ನು ಮಾಡಬಾರ್ದು. ಸೊ ನನ್ನ ವ್ಯಕ್ತಿಗೆ ಯಾವುದೇ ಥರ ಹರ್ಟ್ ಆಗಬಾರ್ದು ಅಂತ ಅದು ಕೂಡ ಯೋಚನೆ ಮಾಡ್ತಾಯಿದ್ರು. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಲವರ್ಸ್ ಆದರೆ ಮ್ಯಾರೇಜ್ ಆಗಬೇಕು, ಅಂದರೆ ಮದುವೆ ಆಗಬೇಕು, ಸೆಲೆಬ್ರೇಷನ್ ಮಾಡ್ಕೊಬೇಕು, ಯೂನಿಯನ್ ಆಗಬೇಕು. ಅಂದರೆ ನಿಮ್ಮ ವ್ಯಕ್ತಿಗೂ ನಿಮ್ಗೆ ಏನೋ ಪ್ಲ್ಯಾನ್ ಇರುತ್ತೆ, ಈ ವರ್ಷದಲ್ಲಿ ಅಥವಾ ನೆಕ್ಸ್ಟ್ ವರ್ಷದಲ್ಲಿ ಮದುವೆ ಆಗಬೇಕಂತ. ಸೊ ಅದು ಇನ್ನು ಮದುವೆಯಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಇನ್ನೊಂದು 4 ಮಂತ್ಸಲ್ಲಿ ನಾವಿಬ್ಬರು ಯೂನಿಯನ್ ಆಗಬೇಕಂದ್ರೆ ಗಂಡ ಹೆಂಡ್ತಿ ಸಪ್ರೇಟ್ ಆಗಿದ್ರೆ, ಸೊ ನಾವಿಬ್ಬರು ಅಷ್ಟು ಬೇಗ ದೂರ ಇರಬಾರ್ದು, ಇಬ್ಬರು ಒಂದಾಗಬೇಕಂತ ನಿಮ್ಮ ವ್ಯಕ್ತಿ ತೀರ್ಮಾನ ಮಾಡ್ತಾಯಿದ್ರೆ, ನೀವು ಕೂಡ ಅಷ್ಟೇ ಅದೇ ತೀರ್ಮಾನ ಮಾಡ್ತಾಯಿದ್ದೀರ. 10 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನ ನಿಮ್ಮ ಇಬ್ಬರ ಮಧ್ಯೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಬರಲಿ, ಏನೇ ಆಗಲಿ, ಆ ಥರ್ಡ್ ಪಾರ್ಟಿ ಆದಷ್ಟು ರಿಮೂವ್ ಆಗೋಗಲಿ. ಸೊ ನಾವಿಬ್ಬರು ಯೂನಿಯನ್ ಆಗೋಣ ಅಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ. ಮತ್ತು ಅದೇ ನಿಮ್ಮ ಲೈಫಲ್ಲಿ ಕೂಡ ನಡೆಯುತ್ತಾ. ಮತ್ತು ನೀವು ಕೂಡ ಅಷ್ಟೇ ಆದಷ್ಟು ಬೇಗ ಥರ್ಡ್ ಪಾರ್ಟಿ ರಿಮೂವ್ ಆಗಲಿ, ನೀವಿಬ್ಬರು ಯೂನಿಯನ್ ಆಗಬೇಕಂತ ನೀವಿಬ್ಬರು ಬಯಸ್ತಾ ಇದ್ದೀರ. ನಿಮ್ಮ ಪರ್ಸನ್ನು ಅದೇ ಬಯಸ್ತಾ ಇದ್ದಾರೆ, ನೀವು ಅದೇ ಬಯಸ್ತಾ ಇದ್ದೀರ. ಥರ್ಡ್ ಪಾರ್ಟಿ ಯಾವಾಗ ರಿಮೂವ್ ಆಗುತ್ತೋ ಅಂತ ಇಬ್ಬರು ವೆಯ್ಟ್ ಮಾಡ್ತಾಯಿದ್ರು ಅಷ್ಟೇ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಬೇರೆಯವ್ರನ್ನ ಇಂಟ್ರೆಸ್ಟ್ ಇಲ್ಲ. ಸೊ ನಿಮ್ಮ ಜೊತೆನೇ ಲವರ್ಸ್ ಆಗಿದ್ರೆ ನಿಮ್ಮನ್ನೇ ಮದುವೆ ಆಗಬೇಕು, ನಿಮ್ಮನ್ನೇ ಅಪ್ರೋಚ್ ಮಾಡಬೇಕು, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು. ಸೊ ನಿಮಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಬಟ್ ಒಂದು 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಸೈಡೇ ಇದ್ದಾರೆ, ನಿಮ್ಮನ್ನೇ ಮದುವೆ ಆಗಬೇಕಂತ ನಿಮ್ಮ ಕಡೆ ಡಿಸಿಷನ್ ಇದೆ. ಬಟ್ ಅದನ್ನು ಇನ್ನೂ ಕನ್ಫರ್ಮೇಷನ್ ಅಂದರೆ ಮದುವೆ ಆಗ್ತಿಲ್ಲ ಅಷ್ಟೇ. ಎಲ್ಲ ರೆಡಿ ಆಗಿದ್ದಾರೆ. ಈಗ ಒಂದು ವಸ್ತು ಬೈ ಮಾಡ್ಕೊಳೋಕ್ಕೆ ದುಡ್ಡು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿರ್ತೀರ, ಬಟ್ ಶಾಪ್ಗೆ ಹೋಗಿ ಬೈ ಮಾಡಿಲ್ಲ ಅಷ್ಟೇ. ಸೊ ಇಷ್ಟೇ ಎಕ್ಸಾಂಪಲ್ಲು. ನಿಮ್ಮ ಒಂದು ಪರ್ಸನ್ ಕೂಡ ಅಷ್ಟೇ, ನೀವೇ ಬೇಕು, ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಎಲ್ಲ ರೆಡಿ ಆಗಿದ್ದಾರೆ. ಬಟ್ ಆದರೆ ಬಂದು ನಿಮ್ಮ ಹತ್ರ ಹೇಳ್ತಿಲ್ಲ, ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಅಷ್ಟೇ. ಸೊ ಇನ್ನು ಮದುವೆ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ. ನಿಮ್ಮ ಪರ್ಸನ್ಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ, ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ಸೊ ಆದರೂ ಅವರು ಅದನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಿಲ್ಲ. ಅಂದರೆ ಅವ್ರಿಗೆ ಎಷ್ಟೇ ಕಷ್ಟಗಳು ಬರ್ತಾಯಿದ್ರು ಅದನ್ನು ನಿಮ್ಗೆ ಹೇಳ್ತಾಯಿಲ್ಲ. ಸೊ ನೀವಿಲ್ಲದೆ ಅವ್ರ ಲೈಫು ಝೀರೋ ಅಂತ ಅವ್ರಿಗೆ ಗೊತ್ತಾಗಿದೆ. ಮ್ಯಾರೇಜ್ ಆಗಿ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಆಗಿರೋದ್ರು ಆಗಿರ್ಬೋದು, ಲವರ್ಸ್ ಆದರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, 2 ಸೈಡ್ ಲವರ್ಸು. ಸೊ ನಿಮ್ಮ ವ್ಯಕ್ತಿಗೆ ನೀವು ಗೊತ್ತಾಗಿದೆ ನಿಮ್ಮ ವ್ಯಾಲ್ಯೂ ಏನಂತ. ಸೊ ಅದಕ್ಕೆ ನೀವು ಇಲ್ದಿರೋದ್ರೆ ಅವರು ಝೀರೋ ಅಂತ ಹೇಳ್ತಾಯಿದ್ರೆ, ಎಮೋಷ್ನಲಿ ಫುಲ್ಲು ಝೀರೋ ಅಂತ. ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರೋದು ಎಮೋಷ್ನಲ್ ಸಪೋರ್ಟ್ ಅಲ್ವಾ. ಎಮೋಷ್ನಲ್ ಸಪೋರ್ಟ್ ಇದ್ರೇ ಅವ್ನು ಪರ್ಸ್ನಲ್ ಗ್ರೋತ್ ಆಗೋದು. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಈ ಮಂತಲ್ಲೆಲ್ಲ ಏನು ನಡೆಯುತ್ತೆ ಅಂದರೆ, ನೀವು ನಿಮ್ಮ ಪರ್ಸನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ. ಸೊ ನೀವಿಬ್ಬರು ಮ್ಯೂಚುವಲ್ ಕಾಂಟ್ಯಾಕ್ಟ್ ಕೂಡ ಆಗ್ತೀರಾ, ಸ್ವಲ್ಪ ಮಾತಾಡ್ಕೊತೀರ. ಸ್ವಲ್ಪ ನಿಮ್ಮ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ಬೋದು ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ. ಇನ್ನು ಅದೆಲ್ಲ ಬಿಟ್ಟರೆ ಇನ್ನೆಲ್ಲ ನಿಮ್ಮ ರಿಲೇಷನ್ಶಿಪ್ಪು ಸರಿ ಹೋಗುತ್ತೆ. ನಿಮ್ಮ ಸಂಬಂಧ ಏನೇ ಆಗಿರ್ಬೋದು, 2 ಸೈಡ್ ಲವರ್ಸ್ ಆದರೂ ಆಗಿರ್ಬೋದು, ಮ್ಯಾರೇಜ್ ಸಪ್ರೇಷನ್ ನಾವು ಕಾಂಟ್ಯಾಕ್ಟ್ ಹೋಗಿದ್ರೂ ಪರವಾಗಿಲ್ಲ, ನೀವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀರಾ. ಏಂಜಲ್ ಗೈಡೆನ್ಸ್ ಏನು ನನ್ನ ವ್ಯೂವರ್ಸ್ಗೆ, ಏಂಜಲ್ ಗೈಡೆನ್ಸ್ ಏನು ನನ್ನ ವ್ಯೂವರ್ಸ್ಗೆ ನೋಡ್ತಾರೋ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು ಅವ್ರ ಪರ್ಸನ್ ಕಡೆಯಿಂದ. ಲುಕ್ ಫಾರ್ ಎ ಸೈನ್. ನಿಮಗೆ ಕೆಲವು ಸಿಗ್ನಲ್ಸ್ ಕೊಡ್ತಾರೆ ಗಾಡ್ಸು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ವ್ಯಕ್ತಿನ ಪಡ್ಕೊಳ್ಳಿ. ನಿಯರ್ ದ ಫ್ಯೂಚರ್, ಇನ್ ದ ನಿಯರ್ ದ ಫ್ಯೂಚರ್ ನೀವು ನಿಮ್ಮ ಪರ್ಸನ್ನು ಹ್ಯಾಪಿಯಾಗಿರ್ತೀರ. ಇಫ್ ಯು ಬಿಲೀವ್, ನಿಮ್ಮ ವ್ಯಕ್ತಿ ನಿಮ್ಗೆ ಒಂದ್ಸಲ ಬೇಕಾ ಬೇಡ ಅಂತ ನಿಮ್ಗೆ ಗೊತ್ತಿದೆ. ಸೊ ನೀವು ಬಿಲೀವ್ ಮಾಡಿ, ನಿಮ್ಮ ವ್ಯಕ್ತಿ ನಿಮ್ಗೆ ಎಷ್ಟು ಕರೆಕ್ಟು ಅಲ್ಲ ಅಂತ ನಿಮ್ಮನ್ನು ನೀವು ಒಂದು ಸಾರಿ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ನಂಬಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು. ಆಸ್ಕ್ ಯುವರ್ ಏಂಜಲ್ಸ್. ಸೊ ನನಗೆ ಪ್ರತಿ ಸಾರಿ ರೀಡಿಂಗಲ್ಲಿ ಇದೇ ಬರುತ್ತೆ, ನೀವು ಗಾಡ್ ಹೆಲ್ಪನ್ನ ತಗೊತಲ್ಲ ಸರಿಯಾಗಿ. ಸೊ ಗಾಡ್ ಹೆಲ್ಪನ್ನ ತಗೊಳ್ಳಿ, ಖಂಡಿತ ಸರಿ ಹೋಗುತ್ತೆ. ಗಾಡ್ ಎಲ್ಲವನ್ನು ಸರಿ ಮಾಡ್ತಾರೆ. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಕೆಲವು ವಾರಗಳಲ್ಲಿ ನೀವೆಲ್ಲ ಸರಿ ಹೋಗುತ್ತೆ. ಮತ್ತು ನೀವು ಇನ್ನೊಂದು, ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಈ ಕೆಲಸ ಮಾಡಬೇಡಿ ಅಂತ, ನೀವು ಮತ್ತೆ ಅದೇ ತಪ್ಪು ಕೆಲಸ ಮಾಡ್ತೀರಾ. ಆ ತಪ್ಪು ಕೆಲಸ ಮಾಡೋಕ್ಕೋಬೇಡಿ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಒಳ್ಳೆ ಇಂಟ್ಯೂಷನ್ ಇರುತ್ತೆ ನಿಮಗೆ. ಮೋಸ್ಟ್ಲಿ ಅದಕ್ಕೆ ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಆತ್ಮಸಾಕ್ಷಿ ಏನು ಹೇಳುತ್ತೆ, ಸೊ ಅದನ್ನು ಮನಸಾರ ಕೇಳಿಕೊಂಡು ನಿಮ್ಮ ಒಂದು ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿ. ಸೊ ಅಬಂಡೆನ್ಸ್, ನಿಮ್ಮ ಲೈಫಲ್ಲಿ ಅಬಂಡೆನ್ಸ್ ಇದೆ, ಯಾವಾಗಲೂ ಸ್ಯಾಡ್ ಎನರ್ಜಿ ಇಲ್ಲ. ಸೊ ನಿಮ್ಮ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಬಂಡೆನ್ಸ್ ಇದೆ ಅನಿಸುತ್ತೆ. ಸೊ ಎಲ್ಲವೂ ಸರಿ ಹೋಗುತ್ತೆ, ಓಕೆನಾ. ನಿಮ್ಮ ಪರ್ಸನ್ನು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ, ನೀವು ಅವ್ರ ಲೈಫಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಬ್ಬರ ಲೈಫಲ್ಲೂ ಅಬಂಡೆನ್ಸ್ ಬಂದೇ ಬರುತ್ತೆ. ಅಂದರೆ ಸಮೃದ್ಧಿ. ನೀವು ತುಂಬ ಪರ್ಸ್ನಲ್ ಗ್ರೋತ್ ಆಗ್ತೀರಾ ಮತ್ತು ಎಮೋಷ್ನಲ್ ಗ್ರೋತ್ ಎಲ್ಲದರಲ್ಲೂ ಗ್ರೋತ್ ಆಗ್ತೀರಾ.
ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡ್ಬೋದು.